ಕಡಿಮೆ ಅಂದ್ರೆ 1,00,000 ರೂಪಾಯಿ ಪುಸ್ತಕ ಇದೆ. 1,00,000 ರೂಪಾಯಿ ಪುಸ್ತಕಗಳೇ ಇದೆ. ಆದ್ರೆ 1,00,000 ರೂಪಾಯಿ ಬಟ್ಟೆ ನನ್ನ ಹತ್ರ ಇಲ್ಲ. ಅಂದ್ರೆ ನೀವು ನನ್ ಬಡವ ಅಂತ ಕರೀತೀರಾ, ಗತಿ ಇಲ್ಲ ಅಂತ ಕರೀತೀರಾ? ಅದೇ ಹೇಳಕ್ಕಾಗತ್ತೆ. ಅದನ್ನ ಕೆಲವು ದರಿದ್ರಗಳು ಅದನ್ನ ಗತಿ ಇಲ್ಲ ಅನ್ನೋತರ, ಅಥವಾ ನೋಡಿದ ತಕ್ಷಣ ಇದಕ್ಕೆ ಇಷ್ಟು ಕಾಸ್ಟ್ಲಿ ಬಟ್ಟೆ ಬೇಕಾ ಅನ್ನೋತರ ಯೋಚನೆ ಮಾಡಿ ನಾನೇನ್ ಮಾಡಿರ್ಬೋದು ಅವಾಗ ಹೇಳಿ? ತಗೊಂಡಿರಲ್ಲ ದುಡ್ಡು. ನಾನೇನು ಮಾಡಿಲ್ಲ ಅವಾಗ. ನಾನು ಅಂಡರ್ವೇರ್ ಬೆಚ್ಚ ತೋರುತ್ತೆ, ಗತಿ ಇಲ್ಲದೆ ಯಾರ್ಯಾರ್ದು ಹಾಕತಾನೆ ಅಂತ ಕರೆಯೋದಿದೆ. ಅದು ನಿಮ್ಗೆ ಮೆಚುರಿಟಿ ಇಲ್ಲ ಅಂತ. ರಿಯಾಲಿಟಿ ಶೋ ಅಂದ್ರೆ ಬರೀ ಈಗ ಡಬಲ್ ಮೀನಿಂಗ್ ಆಗಿರ್ಬೋದು, ಆ ತರದ ಅದೇನಾ ಕಾಮಿಡಿ ಅಂದ್ರೆ. ಬಟ್ ಇನ್ನೇನು ಬಟ್ ಇದೇ ತರ ಆಗೋಗ್ತಿದೆ, ಬರೀ ಡಬಲ್ ಮೀನಿಂಗ್ ಮಾತಾಡೋದಾಗಿರ್ಬೋದು. ಎಲ್ಲ ಏನು ಮಾಡಕ್ಕಾಗಲ್ಲ. ನಿಮ್ಗೆ ಸಿಂಪತಿ ಕ್ರಿಯೇಟ್ ಮಾಡೋದು. ಯಾರೋ ಒಬ್ಬ ಬಡವ ಇರ್ತಾನೆ, ಅವ್ನ್ ತಂದು ಇಲ್ಲಿ ಕರ್ಕೊಂಡ್ ಬರೋದು, ತುಂಬಾ ಬಡವ ಇವನು, ಏನು ಇಲ್ಲ, ಹೊಟ್ಟೆ ಊಟ ಇಲ್ಲ, ತಿನ್ನಕ್ಕಿಲ್ಲ, ಉಣ್ಣಕ್ಕಿಲ್ಲ, ಈ ತರದೆಲ್ಲ ಸಿಂಪತಿ ಕ್ರಿಯೇಟ್ ಮಾಡೋದು ಅಷ್ಟೇ. ಅದೇನಾ ರಿಯಾಲಿಟಿ ಶೋ ಅಂದ್ರೆ? ಏನು ಹಂಗ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಅದೇ ತರ ನಾವು ನಮ್ ಜನಗಳದ್ದು ಎಮೋಷನಲಿ ಬೇಗ ಕನೆಕ್ಟ್ ಆಗ್ಬಿಡ್ತಾರೆ. ಅದರಿಂದ ಅದನ್ನ ಹೈಜಾಕ್ ಮಾಡ್ಕೊಳ್ಳೋದು ಅವ್ರಿಗೆ ಚೆನ್ನಾಗಿ ಮಾಡ್ತಾರೆ. ಮಾಡೋರು ಗೊತ್ತಿರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಾವು ಟ್ರ್ಯಾಪ್ ಆಗ್ತಿರ್ತೀವಿ ಅಂದ್ರೆ ನಾವೇ ಅಂಡರ್ ಅಲ್ಲಿ ಇದ್ದಂಗೆ ಅಂದ್ರೆ ಅವ್ರು ನಮ್ದು ಈ ಕಣ್ಣಲ್ಲಿ ನೋಡ್ತಾ ಇದ್ರೆ ಅದ್ರ ಕಡೆನೆ ಹೋಗ್ತೀವಲ್ಲ. ಸಿನಿಮಾ ನೋಡ್ತಾ ಇದ್ರೆ ಹೌದು ಹೀರೋನೇ ಫಾಲೋ ಮಾಡ್ತಿರ್ತೀವಿ. ಒಂದು ಸಿನಿಮಾದಲ್ಲಿ ಅವನು ಹೀರೋ ಬೇಕಾದ್ರೆ ರೇಪೇ ಮಾಡ್ಲಿ, ಅವ್ನ್ ಕೊಲೆನೇ ಮಾಡ್ಲಿ, ನಾವಲ್ಲಿ ಏನ್ ಯೋಚನೆ ಮಾಡ್ತೀವಿ ಹೇಳಿ? ಅವನ್ನೇ ಕಡೆಗೆ ಸಪೋರ್ಟ್ ಮಾಡ್ತಿರ್ತೀವಿ. ಎಷ್ಟೋ ಸಿನಿಮಾಗಳು ಹಂಗೆ ಆಗಿದ್ದಾವಲ್ಲ, ಹೀರೋ ಕ್ಯಾರೆಕ್ಟರ್ ನೆಗೆಟಿವ್ ಇರುತ್ತೆ, ತುಂಬಾ ಮಾಡಬಾರ್ದು ಕೆಲಸಗಳನ್ನೇ ಮಾಡ್ತಿರುತ್ತೆ, ಅವ್ನ ಗಡಿಗೆ ಸಪೋರ್ಟ್ ಮಾಡ್ತೀವಿ. ಯಾಕೆ ಇಷ್ಟಪಡ್ತಾರೆ ಅಂತವ್ರನ್ನ ನಮ್ಗೆ ಗೊತ್ತಿದ್ದೆ ಫಾಲೋ ಮಾಡ್ತಿರ್ತೀವಿ. ಹೌದು ಅಂತ. ಯಾಕಂದ್ರೆ ಅವ್ನ ಮೇಲೆ ಕಥೆ ಹೋಗಿರುತ್ತಲ್ಲ, ಅವ್ನ ಮೇಲೆ ಕಥೆ ಹೋಗಿರುತ್ತೆ, ಅವ್ನ ಬ್ಯಾಕ್ ಗ್ರೌಂಡ್ ಹೇಳಿರ್ತಾರೆ. ಅವ್ನ ಬ್ಯಾಕ್ ಗ್ರೌಂಡ್, ಅವ್ನ ಕ್ಯಾರೆಕ್ಟರ್ ಎಲ್ಲ ನೋಡಿದ್ರೆ ಅವ್ನ ಇಂತ ಅಲ್ಕ ಕೆಲಸ ಮಾಡೋದೇಂತ ಅದೇನ್ ದೊಡ್ಡ ಅಪರಾಧ ಅಲ್ಲ ಬಿಡು ಅಂದ್ಬಿಟ್ಟು ಅದನ್ನೇ ನೋಡ್ತಿರ್ತೀವಿ. ಸೇಮ್ ಟು ಸೇಮ್ ಹಿಯರ್. ರಿಯಾಲಿಟಿ ಶೋಗಳಲ್ಲೂ ಕೂಡ ನಮ್ಗೆ ಅದನ್ನ ನೋಡ್ತಾ ಏನ್ ಅನ್ಸುತ್ತೆ ಅಂದ್ರೆ, ಅವ್ನ್ ತೋರ್ಸಿರೋದು ಹಂಗೆ ಇದೆಯೇನೋ, ಹೌದು ಆ ಎಮೋಷನಲಿ ಅದ್ರಿಂದ ಏನು ಸಮಸ್ಯೆ ಇಲ್ಲ. ಅವ್ರ ಬಿಸ್ನೆಸ್ ಆಗುತ್ತೆ, ನೀವು ಮರ್ಕೊಟ್ಟು ಸುಮ್ನಾಗ್ತೀರಾ, ನಮ್ಗೆ ಅದೇನ್ ತೊಂದ್ರೆ ಇಲ್ಲ. ಅಲ್ಲ, ನಿಮ್ ವಿಚಾರದಲ್ಲೂ ಹಾಗೆ ಆಯ್ತು ಅಂದ್ರೆ, ಮನೆಗ್ ಹೋಗ್ತಾ ಇಲ್ಲ ಅಥವಾ ಬಟ್ಟೆ ಇರ್ಲಿಲ್ಲ ಹಾಕೊಳಕ, ಈ ತರದ್ದು ಆಯ್ತು. ಹೌದು, ಇದೆಲ್ಲ ನಿಜಾನ? ಅಯ್ಯೋ ಪಾಪ ಇಷ್ಟೊಂದ್ ಕಷ್ಟ ಇದೆ ಈ ವ್ಯಕ್ತಿಗೆ ಅಂದ್ರೆ ಅದು ಈಗ ಅದು ಆಲ್ರೆಡಿ ಆಗಿರೋ ವಿಷಯ. ಬಟ್ ನಾನೇನ್ ಹೇಳೋದಂದ್ರೆ, ಅದನ್ನ ಯಾರನ್ನ ಬ್ಲೇಮ್ ಮಾಡ್ತೀರಿ ನೀವು? ಚಾನಲ್ ಬ್ಲೇಮ್ ಮಾಡ್ತೀರಾ, ಅಥವಾ ಶೋ ಡೈರೆಕ್ಟರ್ ಬ್ಲೇಮ್ ಮಾಡ್ತೀರಾ, ಅಥವಾ ಸ್ಕ್ರಿಪ್ಟ್ ರೈಟರ್ ಬ್ಲೇಮ್ ಮಾಡ್ತೀರಾ? ಯಾರಿಗೂ ಬ್ಲೇಮ್ ಮಾಡಕ್ಕಾಗಲ್ಲ. ಆತರ ಸಿಚುವೇಶನ್ ನಿಮ್ಗಂತೂ ಇಲ್ಲ. ಯಾರನ್ನು ಬ್ಲೇಮ್ ಮಾಡಕ್ಕಾಗಲ್ಲ. ನನ್ಗೆ ಹಂಗ ಆಯ್ತು ಅಂತ ಹೇಳ್ಕೋಬೇಕು ಅಷ್ಟೇ. ಬಿಟ್ರೆ ಎಲ್ರು ಚೆನ್ನಾಗಿದಾರೆ ನನ್ ಜೊತೆ, ಎಲ್ರು ಆತ್ಮೀಯರೇ. ಬಟ್ ಯಾರು ಅಂತ ನನ್ಗೆ ಇದನ್ನ ಯಾರು ಮಾಡಿಸಿದ್ದು, ಇದನ್ನ ಯಾಕಂದ್ರೆ ಏನೋ ಆ ಟೈಮಲ್ಲಿ ಆಗೋಗುತ್ತೆ. ನಾನ್ ಯಾಕೆ ಸುಮ್ನೆ ಅದನ್ನ ಅವ್ರಿಗೆ ಗೊತ್ತಿರಲ್ಲ ಯಾರು ಮಾಡಿದ್ದು ಅಂತ. ಬಟ್ ಆಗಿರೋದು ಕ್ಯಾಮ್ರಾ ಮುಂದೆ ಇದೆಯಾ, ಆಗಿರೋ ಅದನ್ನ ನಾನು ಅನ್ಭವಿಸ್ತಿದ್ದೀನ, ನನಗೂ ಗೊತ್ತಿಲ್ಲ ಹಂಗಾಗತ್ತೆ ಅಂತ. ಏನು ಎಫೆಕ್ಟ್ ಆಗತ್ತೆ ಈ ತರ. ಅದೊಂದು ಕ್ಷಣ ಹಂಗ್ ಮಾಡಿದ್ದು. ಈಗ ಹೆಂಗಾಗತ್ತೆ ಗೊತ್ತಾ? ನಾನೀಗ ಈ ಕ್ಯಾಮ್ರಾ ಮುಂದೆ ನಿಮ್ಗೆ ಏನೋ ಒಂದು ತಮಾಷೆಗೆ ಬೈತೀನಿ. ಏನ್ರಿ ಅಪ್ಪ ಅಮ್ಮನ್ ನೋಡ್ಬೇಕು, ತಮಾಷೆಗೆ ಬೈತಿರೋ ಏನೋ ಒಂದು ನನ್ ಕಿವಿ ಬಿಡುತ್ತೆ. ಇದನ್ನ ಇಷ್ಟ ಮಾಡಿ ತೋರಿಸ್ತೀನಿ. ಅಪ್ಪ ಅಮ್ಮನ್ ಊರ್ಗ್ ಹೋಗ್ತಾ ಇಲ್ವ ಅಂತಂದ್ರೆ ಅದ್ ಕಾರಣ ಎಷ್ಟೋ ಇರುತ್ತೆ. ನೀನ್ ಊರ್ಗ್ ಹೋಗ್ತಾ ಇಲ್ವಂತಲ್ಲ ಅಪ್ಪ ಅಮ್ಮನ್ ನೋಡ್ಕೊಳಕ್ಕೆ ಅಂತ ಹೇಳೋದಕ್ಕೆ ಅದಕ್ಕೆ ಕಾರಣ. ಊರ್ಗ್ ಹೋಗ್ತಾ ಇಲ್ವಲ್ಲ ಅಂತ ಅಷ್ಟೇ ಹೇಳ್ರೆ ಸಾಕು. ಅದಕ್ಕೆ ಮಸಾಲ ಹೆಂಗ್ ಆಡ್ ಆಗುತ್ತೆ ಅಂದ್ರೆ, ಊರ್ಗ್ ಹೋಗ್ತಾ ಇಲ್ಲ ಅಂದ್ರೆ ತಂದೆ ತಾಯಿ ಬಿಟ್ಬಿಟ್ಟಿದೆ, ಊರ್ಗ್ ಹೋಗ್ತಾ ಇಲ್ಲ ಅಷ್ಟೇ ಅದೊಂದೇ ವರ್ಡು. ಬಟ್ ಈ ಕಷ್ಟ ಏನಿರುತ್ತೆ ಗೊತ್ತಿರಲ್ಲ ಪಾಪ. ಈಗ ಉದಾಹರಣೆಗೆ ನೀವು ನನ್ಗೆ ಊರ್ಗ್ ಹೋಗ್ತಾ ಇಲ್ವಂತೆ ಅಂತ ಇನ್ಫಾರ್ಮೇಶನ್ ಕೊಡ್ತೀರಾ. ಹೌದು. ಈಗ ಯಾರೋ ಒಬ್ರ ಬಗ್ಗೆ ಇವ್ನ್ ಊರ್ಗ್ ಹೋಗ್ತಾ ಇಲ್ವಲ್ಲ ಅಂತ ಹೇಳಿದ ತಕ್ಷಣ ನಾನೇನ್ ಮಾಡ್ತೀನಿ, ಅದ್ ಹೆಂಗ್ ಹೇಳಿದ್ರೋ ಏನೋ ದೇವ್ರಿಗೆ ಗೊತ್ತು. ಸರ್ ಮುತ್ತು ಊರ್ಗ್ ಹೋಗ್ತಾ ಇಲ್ಲ ಅಂದ್ರೆ ಅವನು ಲೈಫ್ ಲಾಂಗೇ ಹೋಗಿಲ್ಲ, ಮನೇನೆ ಬಿಟ್ಬಿಟ್ಟು 10 ವರ್ಷ ಆಗಿದೆ ಹೋಗಿ, ಆ ತರನೋ. ಅಥವಾ ಅವ್ನ ತಂದೆ ತಾಯಿಗೆ ಇಷ್ಟ ಇಲ್ಲ ಅವನಿಗೆ, ತಂದೆ ತಾಯಿ ನೋಡ್ಕೊಳಕ್ ಆಗಲ್ಲ ಅವನ್ಗೆ, ಅವನು ದೂರ ಇಟ್ಟಿದ್ದಾನೆ, ಅವ್ರಿಗೆ ತಂದೆ ತಾಯಿಗೆ ಪ್ರೀತಿನೇ ಇಲ್ಲ, ಸಾಕಾಗಲ್ಲ, ಅವ್ರನ್ನ ಇದ್ ಮಾಡ್ತಿದ್ದಾನೆ, ನೋಯಿಸ್ತಿದ್ದಾನೆ. ಇದೆಲ್ಲ ಕಲ್ಪನೆಗಳು ಹೇಳಂತ. ಅಲ್ಲಿರೋದು ಒಂದೇ ಫ್ಯಾಕ್ಟ್, ಓದ್ ಮಾರನಾಗೆ ಹಬ್ಬಕ್ ಹೋಗಿಲ್ಲ ಅಷ್ಟೇ. ಒಂದೇ ಮಾರನಮಿಗೆ ಹಬ್ಬಕ್ ಹೋಗಿಲ್ಲ ಅಷ್ಟೇ. ಅದಾದ್ಮೇಲೆ ಹಬ್ಬದಲ್ಲಿ ಬಿಡುದಿನ ಹೋಗಿರ್ತೀನಿ ಯಾವಾಗ ಒಂದಕ್ಕೆ. ಉದಾಹರಣೆಗೆ ಆಮೇಲೆ ಅದಕ್ಕೆ ಏನ್ ಆಡ್ ಆಗ್ತವೆ ಅಂದ್ರೆ, ಊರ್ಗ್ ಹೋಗಿಲ್ಲ ಅಂದ್ರೆ ತಂದೆ ತಾಯಿ ನೋಡ್ಕೊತಾ ಇಲ್ಲ, ಜಗಳಾಡಿದಾರೆ, ಅವನ್ನ ನೋಯಿಸಿದ್ದಾನೆ ತಂದೆ ತಾಯಿನ, ಇವನ್ ಇಲ್ಲಿ ಶೋಕಿ ಮಾಡ್ತಿದ್ದಾನೆ,
ಈ ತರದ್ದು ಆಡ್ ಆಗ್ತವೆ, ಅದು ಪ್ರಾಬ್ಲಮ್. ಅಂದ್ರೆ ಈ ರಿಯಾಲಿಟಿ ಶೋ ಅಲ್ಲಿ ರಿಯಾಲಿಟಿ ಬಿಟ್ಟು ಮಿಕ್ಕಿದ್ ಎಲ್ಲವೂ ಇರ್ತವೆ, ಬಟ್ ರಿಯಾಲಿಟಿ ಒಂದ್ ಇರಲ್ಲ. ಈ ತರ ನೋಡೋ ಜನಗಳು ಏನ್ ಅನ್ಕೋತಾರೆ, ನಿಜ ಅನ್ಕೋತಾರೆ. ನಾನು ನಮ್ ಮನೆಯವ್ರ್ ಗೊತ್ತಿರುತ್ತೆ ನಾವ್ ಹಂಗಿದೇನೋ ಆತರ ಇರಲ್ಲ ಅಂತ, ನಾವು ಆರಾಮಾಗಿರ್ತೀವಿ. ಬಟ್ ನೋಡೋ ಜನಗಳು ಏನ್ ಅನ್ಕೋತಾರೆ, ಓ ಹಿಂಗೆ ಹಿಂಗೆ ಅಂತ ಅನ್ಕೋತಾರೆ. ಆಮೇಲೆ ನಿಮ್ಗೆ ಬಟ್ಟೆನೆ ಹಾಕಿರಲ್ಲ, ಉದಾಹರಣೆಗೆ ನಿಮ್ಗೆ ಇವನ್ ಬಡವ ಅಂತ ಹೇಳೋದ್ ಬೇರೆ, ಇವ್ನ್ ಬಟ್ಟೆಗೂ ಗತಿ ಇಲ್ಲ ಅಂತ ಹೇಳೋದ್ ಬೇರೆ. ಹೌದು. ಅಣ್ಣ ಇವನು ಫ್ರೆಂಡ್ಸ್ ಕೊಡೋದ್ ಬಟ್ಟೆ ಹಾಕೋತಾನೆ ಗತಿ ಇಲ್ದೆ. ಏನು ನನಗೆ ಈ ತರದವೆಲ್ಲ ಏನಾಗ್ತವೆ ಅಂದ್ರೆ, ಇಲ್ದೇ ಇರೋದು ಹೇಳೋದು ಒಂದು, ಸುಳ್ಳು ಹೇಳೋದು ಒಂದು. ಸಿಂಪತಿ ಕ್ರಿಯೇಟ್ ಮಾಡ್ಸ್. ನಾನು ಅಷ್ಟೇನೆ, ನಮ್ಗೇನು ಅಂದ್ರೆ ಕಲಾವಿದ, ನಾವ್ ಅದನ್ನ ರಿಜೆಕ್ಟ್ ಮಾಡಿ. ನಿಮ್ಗೆ ಆ ಸಿಂಪತಿ ಬೇಕಾಗಿಲ್ಲ ಅಲ್ಲಿ? ಬೇಕಾಗಿಲ್ಲ ಅಂತಲ್ಲ, ಸಿಂಪತಿ ಬೇಕಾಗಿಲ್ಲ ನಮ್ಗೆ. ರಿಯಾಲಿಟೀಸ್ ಏನಾರ ಹೇಳ್ತಾರೆ ನಮ್ಗೆ ಅವಕಾಶ ಕೊಡಿ. ಒಟ್ನಲ್ಲಿ ಅವಕಾಶ ಬೇಕು. ನಮ್ಗೆ ಅವಕಾಶ. ಈಗ ನೀನು ಅದಕ್ಕೆ ಭದ್ರಾಗಿಲ್ಲ ಅಂದ್ರೆ, ನಿಮ್ಗೆ ಅವಕಾಶ ಇಲ್ಲ ಅಂದ್ರೆ ಟಾರ್ಗೆಟ್ ಮಾಡಿದ್ರೆ ಏನ್ ಮಾಡ್ತೀರಿ? ಹೌದು, ಅದು ಕಷ್ಟ. ಇವ್ ನಮ್ ಕಂಟೆಂಟ್ಗೆ ಸಪೋರ್ಟ್ ಮಾಡಲ್ಲ, ನಮ್ ವಿಷಯಗಳಿಗೆ ಸಪೋರ್ಟ್ ಮಾಡಲ್ಲ ಅಂತಂದ್ರೆ ನಿಮ್ನ ಸಪ್ರೆಸ್ ಮಾಡೋದು. ಇಟ್ಕೊಂಡಿರ್ತಾರೆ, ಅದ್ರ ಸಪ್ರೆಸ್ ಮಾಡ್ತಾರೆ. ಈ ತರದ್ದು ಯಾವ್ದೇ ಆದ್ರೂ ಅಷ್ಟೇನೆ. ನಾವು ಎಲ್ಲಾ ರಿಯಾಲಿಟಿ ಶೋಗಳ ಬಗ್ಗೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅಂತ ಹೇಳ್ತಿಲ್ಲ. ಕೆಲವ್ರ ಜೀವನದಲ್ಲಿ ಚೆನ್ನಾಗೇ ಆಗಿರುತ್ತೆ, ಏನ್ ಆಸ್ ಇಟ್ ಇಸ್ ಇರ್ತದೆ. ಕೆಲವು ಕಂಟೆಸ್ಟೆಂಟ್ ಗಳಿಗೆ ಕೆಲವೊಂದ್ ತರ ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ. ನನಗೆ ಬರೀ ನಮ್ ಲೈಫ್ ಅಲ್ಲಿ ಎಲ್ರಿಗೂ ಆಗುತ್ತೆ. ಅಂದ್ರೆ ನಿಮ್ ವಿಚಾರದಲ್ಲಿ ತೋರಿಸಿರುವಂತದ್ದು ಸುಳ್ಳು. ಅಂದ್ರೆ ನಿಮ್ಗೆ ಹಾಕೊಳ್ಳೋಕು ಬಟ್ಟೆ ಇರ್ಲಿಲ್ಲ, ಮನೆಗೆ ಹೋಗ್ತಾ ಇರ್ಲಿಲ್ಲ, ಆ ವಿಚಾರ ಸುಳ್ಳು ಅನ್ನೋ. ಒಂದ್ ಬಟ್ಟೆ ಎಷ್ಟು ರೂಪಾಯಿ ಇರುತ್ತೆ ಹೇಳಿ? ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಮನೆ ಜನ ಎಷ್ಟು ರೂಪಾಯಿ ಬಟ್ಟೆ? ಒಂದ್ ಶರ್ಟ್ ಒಂದು 300-450 ರೂಪಾಯಿ ಅಂತ ಹಿಡಿಕೊಳ್ಳಿ. 300 ರೂಪಾಯಿ 400. ಪ್ಯಾಂಟ್ಗೆ ಒಂದು ಹೋಗ್ಲಿ, ಒಂದು ಸಿಂಪಲ್ ಪ್ಯಾಂಟೇ ಹಾಕೋದು. ಏನ್ ಮಿಡಲ್ ಕ್ಲಾಸ್ ಸಿಂಪಲ್ ಒಂದ್ 400 ರೂಪಾಯಿ ಒಳಗಡೆನೆ ಇಟ್ಕೊಳ್ಳಿ, ಒಂದ್ 800 ರೂಪಾಯಿ ಇದ್ರೆ ಸಾಕು. ಒಂದ್ ತಿಂಗಳಿಗೆ ಎಷ್ಟು? ಒಂದ್ ನಾರ್ಮಲ್ ಜನ ಬಟ್ಟೆಗೆ ಏನ್ ತೊಂದ್ರೆ ಇಲ್ಲ, ಒಂದ್ ಜೊತೆ ತಗೋಬಹುದು ಅಷ್ಟೇ. ತಗೊಳ್ಳೋದಾದ್ರೆ ತಿಂಗಳಿಗೆ ಒಂದೊಂದು ತಗೋತಾರೆ. ಇದು ಇನ್ನು ಅನುಕೂಲ ಆದ್ರೆ ಒಂದ್ ವಾರಕ್ಕೆ ಒಂದೊಂದು 15 ದಿನಕ್ಕೆ ಒಂದ್ಸರಿ ತಗೋತಾರೆ. ಆಯ್ತು, ಒಂದು 15 ದಿನಕ್ಕೆ ಒಂದ್ ದಿನ ಅಂತ ಹಾಕೊಳ್ಳಿ. 300, 600 ರೂಪಾಯಿ, 1500 ರೂಪಾಯಿ ಅನ್ಕೊಳ್ಳಿ. ಎಷ್ಟಕ್ಕೆ? 2 ಜೊತೆ. ಹೌದು. ಒಂದ್ 1500 ರೂಪಾಯಿ ದುಡಿಯಕ್ ಆಗ್ತಿರ್ಲಿಲ್ವಾ? ಯಾರಿಗಾದ್ರೂ ದುಡಿಯಕ್ ಆಗಲ್ವಾ? ಕಲಾವಿದನ್ಗೆ ಕೈಕಾಲ್ ನೆಟ್ಟಿಗೆ ಯಾರು ಬೇಕಾದ್ರೂ ದುಡಿಬಹುದು, ಯಾರು ಬೇಕಾದ್ರೂ ದುಡಿತಾರೆ. ಹೌದು. ಆಮೇಲೆ ಫಸ್ಟ್ ಆಫ್ ಆಲ್ ಈ ಬಟ್ಟೆ ಅನ್ನೋದು ಇದೆಯಲ್ಲ, ಇವ್ರು ಅವ್ರ ಜೀವನ ಗೊತ್ತಿಲ್ಲ, ನನ್ನಂತವ್ರ ಜೀವನ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಇವಾಗ ಚೆನ್ನಾಗಿ ದುಡಿತಿದ್ದೀನಿ ಅನ್ನೋದಕ್ಕೆ ಬೇಡ, ಅನುಕೂಲವಾಗಿದ್ದೀನಿ. ಬಟ್ಟೆಗೆ ಅವ್ರ ತರ ನೆನ್ಕೊಳ್ಳಿ ಅಂತ ನೆನ್ಕೊಳ್ಳಿ. ಅವ್ರ ಪ್ರಕಾರ ನಾನೀಗ ಬಟ್ಟೆಗೆ ರೆಡಿ ಇದ್ದೀನಿ, ಬಟ್ಟೆ ಹಾಕೊಳ್ಳೋಷ್ಟು ಇದ್ದೀನಿ. ನೀವು ನಿಮ್ಮಿದ್ರಿಗೆ ನಾನು ಬಟ್ಟೆನ ಬಂದು ಚೇಂಜ್ ಮಾಡಿರ್ತೀನಿ. ಹೌದು. ನಿಮ್ಮಿದ್ರಿಗೆ ನಾನು ನೋಡ್ದೆ, ನೀವು ನೋಡ್ಕೊ ಬನ್ನಿ. ನನ್ನ ಹತ್ರ ಬಟ್ಟೆಗಿಂತ ಹೆಚ್ಚಾಗಿ ಪುಸ್ತಕಗಳು ಜಾಸ್ತಿ ಇದಾವೆ. ಬಟ್ಟೆಗಿಂತ ಬಟ್ಟೆ ನನ್ನ ಹತ್ರ ಕಡಿಮೆ ಅಂದ್ರೂ ನಮ್ಮ ಮನೆಯಲ್ಲಿ ಬಂದ್ರೆ ನೀವು ಕಡಿಮೆ ಅಂದ್ರೆ 1 ಲಕ್ಷ ರೂಪಾಯಿ ಪುಸ್ತಕ ಇದಾವೆ. 1 ಲಕ್ಷ ರೂಪಾಯಿ ಪುಸ್ತಕಗಳೇ ಇದಾವೆ. ಆದ್ರೆ 1 ಲಕ್ಷ ರೂಪಾಯಿ ಬಟ್ಟೆ ನನ್ನ ಹತ್ರ ಇಲ್ಲ ಅಂದ್ರೆ ನೀವು ನನ್ ಬಡವ ಅಂತ ಕರೀತೀರಾ, ಗತಿ ಇಲ್ಲ ಅಂತ ಕರೀತೀರಾ? ಅದೇ ಹೇಳಕ್ಕಾಗತ್ತೆ ಹಿಂಗೆ ಅಲ್ವಾ? ಇದು ಪ್ರಾಬ್ಲಮ್ ಆಗ್ತಿರೋದು ಹಿಂಗೆ. ಇದನ್ನ ಹರಿಯೋ ತನಕ ನಾನು ಹಾಕೋತೀನಿ ಅಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್? ವಾಟ್ ಇಸ್ ಯೋರ್ ಪ್ರಾಬ್ಲಮ್? ನಮ್ ಇಷ್ಟ ಅದು. ನಮ್ ಇಷ್ಟ ಅನ್ನೋದಕ್ಕಿಂತ ಅದೊಂದು ಚಂದ ಅಲ್ವಾ, ಅದು ಬದುಕು. ಹಂಗೆ ಹಾಕೋಬೇಕು ರೀ. ಒಂದೊಂದ್ ತಿಂಗಳಿಗೆ ಒಂದೊಂದ್ ಬಿಸಾಕ್ಬಿಟ್ರೆ ಈ ಬಟ್ಟೆ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅಲ್ವಾ? ಹಿಂದೆ ಚೆನ್ನಾಗಿತ್ತು, ಅದನ್ನ ಸೂಜಿ ಹಾಕೊಂಡು ಹೊಲ್ಕೊಳ್ಳೋರು. ಹೌದು. ಒಂದ್ ಅರ್ಧೋದ್ರೆ ಅದನ್ನ ಮಾಡಿಸ್ಬಿಟ್ಟು ಹಾಕೊಳ್ಳೋರು. ಆ ತರದ ಲೈಫ್ ಸ್ಟೈಲ್ ನೀವು ಬಡತನ ಅಂತ ಕರೆಯೋದಾದ್ರೆ, ಗತಿ ಇಲ್ಲ ಅನ್ನೋ ತರ ಕರೆಯೋದಾದ್ರೆ, ಗತಿ ಇಲ್ಲದೆ ಯಾರ್ಯಾರ್ದು ಹಾಕತಾನೆ ಅಂತ ಕರೆಯೋದಾದ್ರೆ, ಅದು ನಿಮ್ಗೆ ಮೆಚುರಿಟಿ ಇಲ್ಲ ಅಂತ ಅರ್ಥ ಅಲ್ವಾ? ನಾವು ಸಂಪಾದನೆ ಮಾಡಿದ್ರು ಕೂಡ ಈಗ ನಾನು ಇದೇ ಒಂದು ಇನ್ಸಿಡೆಂಟ್ ಆಯ್ತು ನಮ್ ಕಾಮಿಡಿ ಕೇರಾಡಿನೆಲ್ಲ ಯಾವ್ದೋ ಒಂದು ಅಲ್ಲ, ಶೋ ಟೈಮಲ್ಲಿ ಅಲ್ಲ, ಬೇರೆ ಟೈಮಲ್ಲಿ ಯಾರೋ ನಮ್ಮ ಫ್ರೆಂಡು, ನಾನು ಬಟ್ ನಮ್ಮ ಫ್ರೆಂಡ್ ಸುಮ್ನೆ ತಮಾಷೆಗೆ ರಿಹರ್ಸಲ್ ಟೈಮ್, ಪ್ರಾಕ್ಟೀಸ್ ಟೈಮಲ್ಲಿ ಬಟ್ಟೆ ಯಾವ್ದೋ ಒಂದು ಹಾಕೊಂಡು ಹೋಗಿದೆ. ತುಂಬಾ 150 ರೂಪಾಯಿ ಬಟ್ಟೆನ ಹಾಕೊಂಡು ಹೋಗಿದೆ ಅವಾಗ, ಒಂದು ಶರ್ಟ್. ಅದು ಚೆನ್ನಾಗ್ ಕಾಣಿಸ್ತಿರ್ಲಿಲ್ಲ ಅನ್ಸುತ್ತೆ ಅವನಿಗೆ. ಒಳ್ಳೆ ಬಟ್ಟೆ ಹಾಕಂಬರ ಅಂದ. ಒಳ್ಳೆ ಬಟ್ಟೆ ಹಾಕಂಬ. ನಾನು ಬಟ್ಟೆ ಹಾಕಿದ್ರೆ ನಮ್ಗೆ ಇದು ಚೆನ್ನಾಗ್ ಕಾಣಿಸುತ್ತೆ ಅಂತ, ನನಗೆ ಇಷ್ಟ ಆಗುತ್ತೆ ಅಂತ ಹಾಕಿದ್ದೆ. ನಮ್ಗೆ ಕಂಫರ್ಟ್. ಕಡಿಮೆ ದುಡ್ಡು ಅಂತ ಪ್ರಶ್ನೆ ಇಲ್ಲ, ದುಡ್ಡು ಕೊಡ್ತೀನಿ ತಗೊಂಬರೋ ಅಂದ. ನಾನೇನ್ ಮಾಡಿರ್ಬೋದು ಅವಾಗ ಹೇಳಿ? ತಗೊಂಡಿರಲ್ಲ ದುಡ್ಡು. ನಾನೇನು ಮಾಡ್ಲಿಲ್ಲ ಅವಾಗ. ನಾನು ಅಂಡರ್ವೇರ್ ಬಿಚ್ ತೋರಿಸ್ತಿಲ್ಲ, ಸಾರಿ, ಪ್ಯಾಂಟ್ ಇಂದ ಹಿಂಗ್ ತೋರಿಸ್ದೆ. ಇದೆಷ್ಟಿದೆ ನೋಡು, ಆನ್ಲೈನ್ ಚೆಕ್ ಮಾಡು ಅಂದೆ.
ಅದೆಷ್ಟಿತ್ತು ಅಂದ್ರೆ 699 ರೂಪಾಯಿ. ಓಕೆ. 699 ರೂಪಾಯಿ ಅಂಡರ್ವೇರ್. ಇದು 100 ರೂಪಾಯಿ ಶರ್ಟ್. ಗತಿ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಅಥವಾ ಬಟ್ಟೆ ನೀವ್ ಹಂಗ ಅಳಿಲೇಬೇಡಿ. ಉಪೇಂದ್ರ ಹುಡುಗಿನ ಡ್ರೆಸ್ ಹಾಕೊಂಡು ನನ್ ಬಟ್ಟೆ ನನ್ನ ಇಷ್ಟ, ನಿನ್ಗೇನ್ ಗೊತ್ತು, ನಿನಗೂ ಆಸೆ ಇದೆ, ನೀನ್ ಹಾಕೊಳಲ್ವಾ ಅಂತಾರ. ಹಂಗೆ ನಾವು ಕಡಿಮೆ ದುಡ್ಡು ಹೆಚ್ಚಿನ ದುಡ್ಡು ಅನ್ನೋದು ಪ್ರಶ್ನೆ ಬರಲ್ಲ. ನಾನು ಒಂದೊಂದ್ಸಲ ಯೋಗ ಪ್ಯಾಂಟ್ ಗಳು ತಗೋತೀನಿ, ಒಂದು ಪ್ಯಾಂಟ್ಗೆ ಅದು ಪ್ಯೂರ್ ಕಾಟನ್ ಮತ್ತೆ ಡಿಸೈನ್ ಹಂಗಿರುತ್ತೆ. ಅದನ್ನ ಹಾಕೊಳಕ್ಕೆ ನೋಡೋರ್ಗೆ ಇದು ಅಯ್ಯೋ ಅಷ್ಟು ಕಾಸ್ಟ್ಲಿನ ಅನ್ಸುತ್ತೆ. ನನ್ನ ಅದೊಂದು ಪ್ಯಾಂಟ್ಗೆ 5,000 ರೂಪಾಯಿ ಇರುತ್ತೆ. ಅದ್ರ ನೆಕ್ಸ್ಟ್ ಡೇ ಕಟ್ ಮಾಡಿದ್ರೆ ನಾನು 300 ರೂಪಾಯಿ ಪ್ಯಾಂಟ್ ಹಾಕೊಂಡಿರ್ತೀನಿ. ನನ್ ಬಟ್ಟೆ ಅನ್ನೋದ್ರಲ್ಲಿ ಆತರ ಇಲ್ಲ. ದುಡ್ಡು ಶೋಕಿ, ದುಡ್ಡು ಮೇಲೆ ಅಳಿಯಲ್ಲ ಬಟ್ಟೆನ. ನಾನ್ ಬಟ್ಟೆ ಮಿನಿಮಮ್ ನಾನು ಬಟ್ಟೆ ಹಾಕೋದು ಕಡಿಮೆ ಅಂದ್ರೂ 1,500 ರೂಪಾಯಿ 2,000 ರೂಪಾಯಿ ಮೇಲಿರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲ. ಅದೆಲ್ಲ ದುಡ್ಡು ಮೇಲೆ ಅಳಿಯಕ್ಕಾಗಲ್ಲ. ಕ್ವಾಲಿಟಿನ ನಾನು ನೋಡಲ್ಲ, ಹಿತ ಅನಿಸ್ತಾ ಅಷ್ಟೇ. ಮನಸ್ಸಿಗೆ ಹಿತ ಆಗೋ ಬಟ್ಟೆ ಹಾಕೊಳ್ಳೋದು. ಅದನ್ನ ಕೆಲವು ದರಿದ್ರಗಳು ಅದನ್ನ ಗತಿ ಇಲ್ಲ ಅನ್ನೋ ತರ, ಅಥವಾ ನೋಡಿದ ತಕ್ಷಣ ಇದಕ್ಕೆ ಇಷ್ಟು ಕಾಸ್ಟ್ಲಿ ಬಟ್ಟೆ ಬೇಕಾ ಅನ್ನೋ ತರ ನಾನು ಆ ತರದ್ ಯೋಚನೆ ಮಾಡಲ್ಲ. ನಂದೇ ಒಂದು ಲೈಫ್ ಆತ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೆಲವು ಜನ ಸೋತ್ ಹೋದ್ರು. ನಾನ್ ಮನೆಗೆ ಹೋಗಲ್ಲ ಅಂತಂದ್ರೆ ಅದಕ್ಕೆ ನನ್ ಮನೆಗೆ ಹೋಗಲ್ಲ ಅನ್ನೋದಕ್ಕೊಂದು ಕಾರಣ ಇರುತ್ತೆ. ಫ್ಯಾಮಿಲಿ ಜೊತೆ ಚೆನ್ನಾಗಿ ಮಾತಾಡ್ತಿರ್ತೀವಿ, ಡೈಲಿ ಚೆನ್ನಾಗಿ ಮಾಡ್ತೀವಿ, ಅವ್ರಿಗೇನು ಎಲ್ಲ ಸೌಕರ್ಯ ವ್ಯವಸ್ಥೆ ಮಾಡಿರ್ತೀವಿ. ಯಾವಾಗ್ಲೂ ಒಂದ್ಸಲ ಹೋಗೋದ್ ತಪ್ಪುತ್ತೆ. ಅದನ್ನ ಅವರು ಹೇಳಿರ್ತಾರೆ ಬಂದಿಲ್ಲ ಅಂತ. ನಿಮ್ಗೆ ಅಂತ ಒಬ್ಬ ಮನುಷ್ಯನ ಬರೀ ಬಾಹ್ಯ ಜೀವನವನ್ನ ನೋಡ್ಬಾರ್ದು. ಅವನಿಗೊಂದು ಆಂತರ್ಯ ಅಂತ ಇರುತ್ತೆ. ಆಂತರ್ಯದಲ್ಲಿ ಅವ್ನಿಗೆ ಆದಂತ ಕಲ್ಪನೆಗಳಿರ್ತವೆ. ಅದನ್ನ ನಮ್ಮ ತಂದೆ ತಾಯಿ ನಮ್ಮವ್ರು ಅರ್ಥ ಮಾಡ್ಕೋತಾರೆ. ಹೊರಗಡೆಯವ್ರು ಹೆಂಗ್ ಅರ್ಥ ಮಾಡ್ಕೋತಾರೆ ಅದನ್ನ? ಹೊರಗಡೆಯವ್ರು ಹಂಗೆ ನೋಡೋದು. ಹೆಂಗೆ ನೋಡ್ತಾರೆ ಅಂದ್ರೆ ಅವನ್ ಹಂಗೆ ಅಂತ. ಸೊ ಅದರಿಂದ ಗೊತ್ತಿಲ್ಲದೆ ಮಾಡಿರ್ತಾರೆ. ಇದೆ ಈ ತರದ ಇಶ್ಯೂಗಳೆಲ್ಲ ಗೊತ್ತಿಲ್ಲದೆ ಆಗಿ ಯಾರ ಮೇಲೂ ಈಗ ಒಬ್ರನ್ನ ಪ್ರೀತಿಸೋದೇ ಜೀವನ. ನಾನಂತೂ ಆತರ ಬ್ಲೇಮ್ ಮಾಡಲ್ಲ. ಅಂದ್ರೆ ನಿಮ್ಗೆ ಇದರಿಂದ ತೊಂದ್ರೆ ಆಗಿದೆ, ಎಫೆಕ್ಟ್ ಆಗಿದೆ? ಎಫೆಕ್ಟ್ ಅಂತೂ ಆಗಿದೆ, ತೊಂದ್ರೆ. ಈಗ ಎಷ್ಟು ಜನನು ಕೇಳ್ತಾರೆ, ಏನಪ್ಪಾ ಇವಾಗ ತಂದೆ ತಾಯಿ ನೋಡ್ಕೊಳ್ತಾ ಇದೀಯಾ, ಈಗ ಪರವಾಗಿಲ್ವಾ, ಊರ್ಗ್ ಹೋಗಪ್ಪ ಅಲ್ಲಲ್ಲೇ ಅಂತ ಹೇಳ್ತಾರೆ. ಈಗ್ಲೂ ಓದ್ತಾ ಇಲ್ಲಪ್ಪ, ಈಗ್ಲೂ ಓದ್ತಾ ಇಲ್ಲ ಊರ್ಗೆ. ಅವ್ರ ಲೆಕ್ಕಾಚಾರ ಹೇಳೋದಾದ್ರೆ ಈಗ್ಲೂ ಓದ್ತಿಲ್ಲ ನಾನು. ಊರ್ಗ್ ಹೋಗೋದಂತಂದ್ರೆ ತಂದೆ ತಾಯಿ ನೋಡ್ಕೊಳ್ತಿರ್ತೀವಿ, ಅವ್ರು ಬರ್ತಿರ್ತಾರೆ, ನಾವು ಹೋಗ್ತಿರ್ತೀವಿ. ಎಷ್ಟ್ ದಿನ ಡೈಲಿ ಹೋಗಿದ್ ಬರಕಾಯ್ತದ ಬೆಂಗಳೂರಿಂದ ಊರ್ಗೆ? ಇಲ್ಲಿ ಎಷ್ಟು ಜನ ನಮ್ಮ ಊರಿಂದ ಬಂದು ಇಲ್ಲಿ ಲೋಟ ತೊಳ್ಕೊಂಡು, ಬಾರಲ್ಲಿ ಕೆಲಸ ಮಾಡ್ಕೊಂಡು, ಕಂಪ್ನಿಗಳ ಕೆಲಸ ಮಾಡ್ಕೊಂಡು ಎಷ್ಟು ಜನ ಬದುಕ್ತಾ ಇಲ್ಲ. ಅವರೆಲ್ಲ ತಿಂಗ್ಳಿಗೆ ಹೋಗ್ತಾರ ಊರ್ಗೆ, ವಾರಕ್ಕೆ ಹೋಗ್ತಾರ? ಇಲ್ಲ ತಾನೆ. ಹಬ್ಬ ಹುಣ್ಮೆಗ್ ತಾನೆ ಹೋಗೋದು, ಯಾವಾಗ್ಲೂ ಒಂದೊಂದ್ಸಲ ಹೋಗ್ತಾರೆ ತಾನೆ. ಯಾರ್ ತಾನೆ ಬೆಂಗಳೂರಿಗೆ ಬಂದಿರೋರು ಏನು ಡೈಲಿ ಹೋಗ್ಬಿಡ್ತಾರೆ, ವಾರಕ್ಕೆ ಹೋಗ್ಬಿಡ್ತಾರೆ ಊರ್ಗೆ? ಇಲ್ಲ ತಾನೆ. ಅದನ್ನ ನೀವು ಹೇಳಿದ್ರೆ, ಅದನ್ನ ಹೈಲೈಟ್ ಮಾಡಿದ್ರೆ ಊರ್ಗೆ ಹೋಗ್ತಾ ಇಲ್ಲ ಅಂತಂದ್ರೆ ಎಷ್ಟು ದಿನದಿಂದ, ಕಾರಣ ಏನು, ಅದನ್ನ ಹೇಳೋದೇ ಇಲ್ಲ, ಅದನ್ನ ತೋರಿಸ್ಲಿಲ್ಲ. ನಮ್ಗೆ ಒಪಿನಿಯನ್ ಅವಕಾಶ ಇಲ್ಲ ಅಲ್ಲಿ. ಬಟ್ ಅವ್ರಿಗೆ ಏನ್ ಕಂಟೆಂಟ್ ಬೇಕು ಅದನ್ನ ಹೇಳಿ ಅವಕಾಶ ಇದೆ. ಲೈಕ್ ಹೇಳಿದ್ದೆಲ್ಲ ಕಟ್ ಆಗಿರುತ್ತೆ. ನನ್ಗೆ ಏನ್ ಬೇಕಾ ನಾನ್ ತಗೋತೀನಿ, ಬೇಡದೇ ಇರೋ ವಿಷಯ ನನಗ್ ಬೇಡ, ನನಗ್ ಬೇಡದೇ ಇರೋ ವಿಷಯ ಅದ್ ನಂಗೆ ಬೇಕಾಗಿಲ್ಲ, ಏನೇ ಆಗಿರ್ಲಿ. ಹಂಗಾಗ್ಬಿಟ್ಟಿದೆ. ಅದು ಸಮಸ್ಯೆ ಹಂಗಾಗುತ್ತೆ. ಎಡಿಟಿಂಗ್ ಅಲ್ಲಿ ಹಂಗಾಗ್ಬಿಟ್ಟಿರುತ್ತೆ. ಈಗ ನಾನ್ ಹೇಳಿರೋ ಪಾಯಿಂಟ್ಸ್ ಗಳಿರಲ್ಲ. ಕಾರಣ ಅದು ಟೈಮ್ ಇದಾಗ್ಬಿಟ್ಟಿರುತ್ತೆ, ಅಷ್ಟೆಲ್ಲ ಹಾಕಕ್ಕಾಗಲ್ಲ ಟೈಮ್ ಅಂತ. ಬಟ್ ಒಳ್ಳೆ ಪಾಯಿಂಟ್ ಅನ್ನು ಬಿಟ್ಟು ಅಂದ್ರೆ ನನಗೆ ಡೇಂಜರ್ ಆಗೋ ವಿಷಯಗಳನ್ನ ಹಾಕ್ಬಿಟ್ರೆ, ಈಗ ಅದು ನನ್ಗೆ ಬೇಕಾದ್ರೆ ಅವಕಾಶ ಸಿಗದೆ ಇದ್ದಾಗ ನನ್ಗೆ ನಾನ್ ಅಲ್ದೇ ಇರೋ ನಾನನ್ನ ತೋರ್ಸ್ಬಿಟ್ರೆ, ನಾನ್ ಅಲ್ದೇ ಇರೋ ನನ್ನನ್ನ ತೋರ್ಸ್ಬಿಟ್ರೆ ಏನಾಗುತ್ತೆ, ಅದು ಇದಾಗ್ಬಿಡುತ್ತೆ. ನಮ್ಗೆ ಗೊತ್ತಿಲ್ಲ. ಹಂಗ ಜನಗಳಿಗೆ ಹಿಂಗೆ ರಿಯಾಕ್ಟ್ ಮಾಡೋದ್ಮೇಲೆ ಗೊತ್ತಾಗೋದು. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.